ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ಮುಸ್ಸಂಜೆ ಸುದ್ದಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮುಸ್ಸಂಜೆ ಸುದ್ದಿಯನ್ನು ಓದುತ್ತಿರುವವರು ಕಲಾಚಂದನ್. ಈಗ ಪ್ರಮುಖ ಮುಸ್ಸಂಜೆ ಸುದ್ದಿಯನ್ನ ನೋಡೋಣ. ಮೈಸೂರಿನ ಪುಟಾಣಿ ಪ್ರಾಂಜಲಿಗೆ ಏಷ್ಯಾ ಗ್ರ್ಯಾಂಡ್ ಮಾಸ್ಟರ್ 2026 ಪ್ರಶಸ್ತಿ. ಕೇವಲ 2 ವರ್ಷ 8 ತಿಂಗಳ ವಯಸ್ಸಿನಲ್ಲೇ 22 ಕನ್ನಡ ಹಾಡುಗಳನ್ನು ಆಡುವ ಮೂಲಕ ಮೈಸೂರಿನ ಪ್ರಾಂಜಲಿ ರಾಜ್ ಏಷ್ಯಾ ಗ್ರ್ಯಾಂಡ್ ಮಾಸ್ಟರ್ 2026 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೈಸೂರು ಪಬ್ ಅಗ್ನಿ ಅವಘಡ, ಅಬಕಾರಿ ಇಲಾಖೆಯ 5 ಅಧಿಕಾರಿಗಳು ಅನಾಮತ್ತು. ದಟಗಳ್ಳಿ ಸಮೀಪದ ಮಾರಿಯಾ ರೆಸ್ಟೋ ಪಬ್ನಲ್ಲಿ ಸಮೀಪಿಸಿದ ಅಗ್ನಿ ಅವಘಡದ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಯ 5 ಅಧಿಕಾರಿಗಳನ್ನು ತಕ್ಷಣದಿಂದಲೇ ಅನಾಮತ್ತುಗೊಳಿಸಿ ಎಂದು ಆದೇಶಿಸಲಾಗಿದೆ. ಮೈಸೂರಿನಲ್ಲಿ ಜೂನ್ 20ರಂದು ಡ್ರಮ್ ವಾದನ ಕಾರ್ಯಾಗಾರ. ಹೊರೈಜಾನ್ ಸ್ಕೂಲ್ ಆಫ್ ಡ್ರಾಮಾ ವತಿಯಿಂದ ಗ್ರೋಹ್ಯಾಕ್ಸ್ 4ನೆಯ ಅಧ್ಯಯನದ ಅಂಗವಾಗಿ ಜೂನ್ 20ರಂದು ಕಲಾಮಂದಿರದ ಆವರಣದಲ್ಲಿರುವಂತಹ ಕಿರುರಂಗಮಂದಿರದಲ್ಲಿ ಡ್ರಮ್ ವಾದನ ಕಾರ್ಯಾಗಾರ ಆಯೋಜಿಸಲಾಗಿದೆ. ಎಸಿ ಕೆಟ್ಟು ಪ್ರಯಾಣಿಕನಿಗೆ ತೊಂದರೆ, 13,000 ಪರಿಹಾರ ನೀಡಲು ಕೆಎಸ್ಆರ್ಟಿಸಿಗೆ ಆದೇಶ. ಮಡಿಕೇರಿಯ ಇವಿ ಪವರ್ ಪ್ಲಸ್ ಬಸ್ನಲ್ಲಿ ಎಸಿ ಕಾರ್ಯನಿರ್ವಹಿಸದ ಕಾರಣ ಪ್ರಯಾಣಿಕರಿಗೆ ಉಂಟಾದ ತೊಂದರೆಯನ್ನು ಪರಿಗಣಿಸಿದ ಜಿಲ್ಲಾ ಗ್ರಾಹಕರ ವೇದಿಕೆ 13,000 ಪರಿಹಾರ ನೀಡುವಂತೆ ಕೆಎಸ್ಆರ್ಟಿಸಿಗೆ ಸೂಚಿಸಿದೆ. ತಾತನ ಸ್ವಯಂ ಸಂಪಾದಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲ, ಮೊಮ್ಮಕ್ಕಳಿಗೆ ಹಕ್ಕಿಲ್ಲ, ಹೈಕೋರ್ಟ್. ತಾತ ಸ್ವತಃ ಸಂಪಾದಿಸಿದ ಆಸ್ತಿ ತಂದೆಗೆ ವೈಯಕ್ತಿಕ ಆಸ್ತಿಯಾಗುತ್ತದೆ, ಅದನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಪಿಎಂ ಕಿಸಾನ್ 23ನೇ ಕಂತು ಬಿಡುಗಡೆ, 2 ದಿನಗಳಲ್ಲಿ ರೈತರ ಖಾತೆಗೆ 2,000 ರು. ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಬಿಡುಗಡೆ ದಿನಾಂಕ ಘೋಷಣೆಯಾಗಿದ್ದು, ಅರ್ಹ ರೈತರು ಬ್ಯಾಂಕ್ ಖಾತೆಗೆ 2 ದಿನಗಳಲ್ಲಿ 2,000 ರೂಪಾಯಿ ಜಮಾವಾಗಲಿದೆ. ಡೀಪ್ ಫೇಕ್ ವಿರುದ್ಧ ಪ್ರೀತಿ ಜಿಂತಾ ಕಾನೂನು ಹೋರಾಟ. ಗೂಗಲ್, ಫೇಸ್ಬುಕ್ ವಿರುದ್ಧ ಕ್ರಮಕ್ಕೆ ಸಜ್ಜು. ಡೀಪ್ ಫೇಕ್ ವಿಡಿಯೋಗಳು ಹರಡುವಿಕೆ ವಿರುದ್ಧ ನಟಿ ಪ್ರಿಯಾ ಜಿಂಟಾ ಕಠಿಣ ನಿಲುವು ತಾಳಿದ್ದು, ಗೂಗಲ್ ಹಾಗೂ ಫೇಸ್ಬುಕ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇದಕ್ಕೆ ನ್ಯಾಯಾಲಯದ ಅನುಮತಿಯೂ ಲಭಿಸಿದೆ. ಅನುಮತಿ ಇಲ್ಲದೆ ಖಾಸಗಿ ಫೋಟೋ ವಿಡಿಯೋ ಹಂಚಿದರೆ ಎಫ್ಐಆರ್. ಕರ್ನಾಟಕದ ಪೊಲೀಸರಿಂದ ಕಟ್ಟುನಿಟ್ಟಿನ ಆದೇಶ. ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋಗಳನ್ನು ಹಂಚಿಕೊಂಡರೆ ತಕ್ಷಣ ಎಫ್ಐಆರ್ ದಾಖಲಿಸುವಂತೆ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಸೂಚನೆ ನೀಡಿದ್ದಾರೆ. ಪವನ್ ಕಲ್ಯಾಣ್ ವಿರುದ್ಧ ಮಾನಹಾನಿಕರ ಸುದ್ದಿ ಬೇಡ, ಮಾಧ್ಯಮಗಳಿಗೆ ಹೈಕೋರ್ಟ್ ಆದೇಶ. ಪವನ್ ಕಲ್ಯಾಣ್ ಕುರಿತು ಮಾನಹಾನಿಕರ ಸುದ್ದಿ ಮತ್ತು ವಿಷಯಗಳನ್ನು ಪ್ರಕಟಿಸದಂತೆ ನ್ಯಾಯಾಲಯ ಮಾಧ್ಯಮಗಳಿಗೆ ಸೂಚನೆ ನೀಡಿದೆ. ಗೂಗಲ್, ಮೇಟಾ ಹಾಗೂ ಎಕ್ಸ್ ಸಂಬಂಧಿತ ವಿಡಿಯೋ ಮತ್ತು ಲಿಂಕ್ಗಳನ್ನು ತೆರವುಗೊಳಿಸುವಂತೆ ಆದೇಶಿಸಲಾಗಿದೆ. ಇರಾನ್ಗೆ ಟ್ರಂಪ್ ಖಡಕ್ ಎಚ್ಚರಿಕೆ, ಷರತ್ತು ಉಲ್ಲಂಘಿಸಿದರೆ ಮತ್ತೆ ಯುದ್ಧ. ಇರಾನ್ ಒಪ್ಪಂದದ ಷರತ್ತುಗಳನ್ನು ಪಾಲಿಸದಿದ್ದರೆ ಅಥವಾ ನಿರೀಕ್ಷೆಯಂತೆ ನಡೆದುಕೊಳ್ಳದಿದ್ದರೆ ಮತ್ತೆ ಬಾಂಬ್ ದಾಳಿ ಆರಂಭಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಕೇಳಿದ್ರಲ್ಲ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಮುಸ್ಸಂಜೆಯ ಪ್ರಮುಖ ಸುದ್ದಿ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.